ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ನಾನು 3 ಗಂಟೆಗೆ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಮನೆಯವರು ಮೊನ್ನೆ ಕುಂಭಮೇಳಕ್ಕೆ ಹೋಗಿದ್ರು, ಅಲ್ಲಿಂದ ತೀರ್ಥನ ತೊಗೊಂಡ್ಬಂದಿದ್ರು. ಹಾಗೆ ನಾವು ಕೂಡ ಸಂಡೇ ಆಗಿರೋದ್ರಿಂದ ಇವತ್ತು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಹೋಗಬೇಕು. ಹಾಗಾಗಿ ನಾನು ಕೂಡ ಬೇಗನೆ ಎದ್ದು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ರೆಡಿಯಾಗಿ ಅಲ್ಲಿ ನಮ್ಮ ಆಂಟಿ ಮನೆ ಹತ್ರ ಬರೋಕ್ಕೆ ಹೇಳಿದರು, ಅಲ್ಲಿಗೆ ಹೋದ್ವಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸಿಗಂದೂರು ಚೌಡೇಶ್ವರಿ ಟೆಂಪಲ್ ಯಾವ ರೀತಿ ಇರುತ್ತೆ ಅಂತ ನೀವು ಕೂಡ ನಮ್ಮ ಜೊತೆ ನೋಡ್ಕೊಂಡು ಬನ್ನಿ. ಹಾಗೆ ಫಸ್ಟು ಆಂಟಿ ಮೊದಲಿಗೆ ಗಾಡಿಗೆಲ್ಲ ಪೂಜೆನ ಮಾಡಿಬಿಟ್ಟು ಆಮೇಲೆ ನಾವು ಗಾಡಿಗೆ ಹತ್ತಿದ್ವಿ. ಏಕೆಂದರೆ ಎಲ್ಲಾದರೂ ಹೋಗಬೇಕಾದ್ರೆ ಮೊದಲಿಗೆ ಗಾಡಿಗೆ ಪೂಜೆ ಮಾಡಿಬಿಟ್ಟು ಹತ್ತೋದ್ರಿಂದ ಒಂದು ಒಳ್ಳೆ ಶುಭ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಒಟ್ಟು ಮೊದಲಿಗೆ ಫಸ್ಟು ಗಾಡಿಗೆ ಪೂಜೆ ಮಾಡ್ತಾರೆ. ಯಾರಾದರೂ ಆಗಿರಲಿ, ನಾವು ಎಲ್ಲರೂ ಹೋಗಬೇಕಾದ್ರೆ ಗಾಡಿಗೆ ಪೂಜೆ ಮಾಡಿದ್ದಾದಮೇಲೆ ನಾವು ಗಾಡಿನ ಹತ್ತಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ನೀವು ಸಿಗಂದೂರು ಚೌಡೇಶ್ವರಿಗೆ ನಮ್ಮ ಜೊತೆ ಹೇಗಿರುತ್ತೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇರ್ಬೋದು ನನ್ನ ಫ್ರೆಂಡ್ಸ್ ಎಲ್ಲರೂ ಹೊರಟಿ ಬಂದಿದ್ದಾರೆ. ಇನ್ನು 2-3 ಜನ ಬರಬೇಕು, ಅವರು ಕೂಡ ಪೂಜೆ ಮಾಡೋ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಎಲ್ಲರೂ ಹೊರಟ್ವಿ. ಬನ್ನಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಕುತ್ಕೊಳ್ಳಿ ಅಲ್ಲೇ ಆಂಟಿ. ಯಾರು ನಾವು ಬರಲ್ಲ ಸದ್ಯಕ್ಕೆ ಅವರು ಗೊತ್ತಾರೆ ಅಂತ ಹಾಗೆ ನಾವು ಸಿಗಂದೂರು ಲಾಂಚ್ ಹತ್ರ 9ವರೆಗೆಲ್ಲ ರೀಚ್ ಆದ್ವಿ. ನೋಡ್ತಿರ್ಬೋದು ಭಾನುವಾರ ಯಾವ ರೀತಿ ರಶ್ ಇದೆ ಅಂತ. ಹಾಗೆ ಲಾಂಚ್ ಪ್ರಯಾಣ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ನೋಡಿದ್ರಲ್ಲ ಲಾಂಚ್ ಪ್ರಯಾಣ ಯಾವ ರೀತಿ ಇತ್ತು ಅಂತ. ಹಾಗೆ ನಾವು ಟೆಂಪಲ್ನಿಗೆ ಅಲ್ಲಿಂದ ಗಾಡಿಗೆ ಹೋದ್ವಿ, ನೋಡ್ತಿರ್ಬೋದು. ಹಾಗೆ ಇವಾಗ ರೋಡು ಕೂಡ ತುಂಬಾ ಸ್ವಲ್ಪ ಜಾಸ್ತಿ ಅಗಲ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾವುದೇ ರಿಸ್ಕ್ ಇಲ್ದಂಗೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಹಾಗೆ ಬ್ರಿಡ್ಜು ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲೇ ಓಪನ್ ಆಗುತ್ತೆ ಅಂತ ಹೇಳ್ತಿದ್ರು. ಎಲ್ಲ ಆಲ್ರೆಡಿ ಬ್ರಿಡ್ಜ್ ಫಿನಿಶ್ ಆಗ್ತಾ ಬರ್ತಿದೆ. ಬ್ರಿಡ್ಜ್ ಆದಾಗಂತೂ ಯಾವುದೇ ತೊಂದರೆ ಇಲ್ದಂಗೆ ಆರಾಮಾಗಿ ಹೋಗ್ಬೋದು ಅಂತ ಹೇಳ್ಬೋದು. ಇವಾಗಲೂ ಏನು ತೊಂದರೆ ಇಲ್ಲ, ಬಟ್ ಲಾಂಚ್ ಎಲ್ಲ ಫುಲ್ ಆದಮೇಲೆ ಮತ್ತೆ ಯಾರನ್ನೂ ಎಕ್ಸ್ಟ್ರಾ ಹತ್ತಿಸ್ಕೊಳ್ಳಲ್ಲ, ಮತ್ತೆ ಬೇರೆ ಲಾಂಚ್ ಇದೆ ಅಂತ ಹೇಳ್ತಾರೆ. ಹಾಗೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ದರ್ಶನ ಎಲ್ಲ ಮಾಡ್ಕೊಂಡು ನಾವು ತಿಂಡಿ ಮಾಡೋಣ ಅಂಥೇಳಿ ಹೋದ್ವಿ. ಬನ್ನಿ ದರ್ಶನ ಯಾವ ರೀತಿ ಇರುತ್ತೆ ಅಂತ ನೋಡೋಣ.
ನಮ್ಮದು ತಿರ್ಸು ಸೆಲ್ಫಿ ಬರ್ತಾ ಫೋಟೋ ತಗೊಂಡು ಈಗ ಬೇಡ ಹಾಗೆ ನೋಡಿದ್ರಲ್ಲ ದರ್ಶನ ಎಲ್ಲ ಯಾವ ರೀತಿ ಆಯಿತು ಅಂತ ಹೇಳಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಇವಾಗ ನಾವು ಬಳೆ ಪದ್ಮಾವತಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ನಾಳಿನ ವಿಡಿಯೋದಲ್ಲಿ ನಾನು ಬಳೆ ಪದ್ಮಾವತಿ ಟೆಂಪಲ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಹಾಗೆ ನೀವು ಕೂಡ ಯಾರಾದರೂ ಹೋಗಿ ಬರೋದಿದ್ದರೆ ಹೋಗಿ ಬನ್ನಿ. ಸಿಗಂದೂರು ಚೌಡೇಶ್ವರಿ ಟೆಂಪಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.